ಈ ಜಾಗ ನೋಡ್ತಿದ್ರೆ ಒಂದು ಸಾಂಗ್ ಯಾವ್ದು ಗೊತ್ತಾ? ಈ ಜಾಗ ಈ ವೇಳೆ ಸಿಗೋದು, ಈ ಜಾಗ ಈ ವೇಳೆ ಸಿಗೋದುಂಟೆ ಆಮೇಲೆ. ಎಲ್ರಿಗೂ ನಮಸ್ಕಾರ. ಇದು ಪಾರ್ಟ್ 3 ವಿಡಿಯೋ. ಎರ್ದಂಟಿ ಫಾಲ್ಸ್ ನೋಡ್ಕೊಂಡು ನಾವು ಬಂದಿದ್ದು ಇಲ್ಲಿ ಸುಬ್ರಹ್ಮಣ್ಯ ರೂಟು. ಅಲ್ಲಿ ಬಂದು ಇಲ್ಲಿ ನಿಮಗೆ ಪಾಟ ಬೆಟ್ಟ ಅಂತ ಸಿಗುತ್ತೆ. ಪಾಟ ಬೆಟ್ಟ ಅಂತ ಸಿಗುತ್ತೆ. ಅಲ್ಲಿಂದ ಏನೋ ಒಳಗೆ ಇಲ್ಲಿ ರೋಡ್ ಇದೆ. ಆ್ಯಕ್ಚುಲಿ ಇಲ್ಲಿ ರೋಡ್ ಇದೆ. ರೋಡಿಗೆ ಬಿಡ ಅವಾಗ ಏನೋ ಗಲಾಟೆ ಆಯ್ತಲ್ಲ, ಸೊ ಅದರಿಂದ ಬಿಡ್ತಿಲ್ಲ ವೆಹಿಕಲ್ನ. ನೀವೇನಾದ್ರು ವೆಹಿಕಲ್ ತಂದರೆ ಪಾರ್ಕ್ ಮಾಡಿಬಿಟ್ಟೆ ಹೋಗ್ಬೇಕಾಗುತ್ತೆ. ಪಾರ್ಕ್ ಮಾಡಿಬಿಟ್ಟು 2 ಕಿಲೋಮೀಟ್ರ್ ನಡ್ಕೋಬೇಕು. ನಾವು ಬೈಕ್ ಪಾರ್ಕ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಬೈಕ್ ಬಿಟ್ಟಿದ್ದೀವಿ. ಒಳ್ಳೆ ಸಖತ್ತಾಗಿದೆ ಅಂತೆ. ಸೊ ಬನ್ನಿ ನಡ್ಕೊಂಡು ಹೋಗಿ ವ್ಯೂ ಹೆಂಗೈತೆ ಅಂತ ನೋಡೋಣ. ಓಕೆ ಓಕೆ ಓಕೆ. ರೋಡ್ ನೋಡಿ ಯಾವ ಥರ ಐತಿ. ನಮ್ಮ ಬೈಕ್ ಅಂತೂ ದೇವರನ್ನ ಹತ್ತೋಕ್ಕಿಲ್ಲ. ನಿನ್ಗೆ ಒಳ್ಳೇದಾಗ್ತದೆ. ನಿನಗೆ ಒಳ್ಳೆ ಎಕ್ಸ್ಪೆಲ್ಸು, ನಿಮ್ಮದೇನು ತೊಂದರೆ ಮಸ್ತಾಗಿ ಹೋಗ್ಬೋದು. ಅಲ್ಲಿ ಕಲ್ಲೇ ಇಟ್ಟಿದ್ದಾರೆ. ಮಿಸ್ ಏನಾದ್ರು ಬಂದರೆ ಅಲ್ಲಿ ಕಲ್ಲು ಇಟ್ಟಿದ್ದಾರೆ. ಹೋಗೋಕ್ಕೂ ಆಗಲ್ಲ. ಕಲ್ ತೆಗೆದ್ಬಿಟ್ಟು ಹೋಗೋದಾ? ವೆರಿ ಸ್ಮಾರ್ಟ್. ಕಲ್ಲು ತಗೊಬಿಟ್ಟು ಹೋಗೋದು ಗೊತ್ತಾರು ಊರಲ್ಲಿ ಜಗಳ ಮಾಡ್ತಾರೆ. ಈ ಶೋಕಿ ಎಲ್ಲ ಬಿಟ್ಬಿಟ್ಟು ಹೂವು ಸೊಪ್ಪು ಮಾರ್ಕೊಂಡಿದ್ರೆ ಬದುಕ್ತೀರಾ, ಇಲ್ಲಾಂದ್ರೆ ಫೋಟೋನೇ. ಅದು ವಿಡಿಯೋದಲ್ಲಿ ನೋಡಿದ್ದೆ. ಜಗಳಾಡಿದ ಆವಾಗಲಿಂದ ಬಿಡ್ತಾ ಇಲ್ಲ ಅನ್ಸುತ್ತೆ ನಮ್ಮ ಪ್ರಕಾರ. ಅಲ್ಲಿಗೆ ಹೋಗ್ಬೇಕು ಕಣ. ಅದೇ ಪಾಯಿಂಟು ಗೈಸ್ ಇದೆ ನೋಡಿ. ಪಾಯಿಂಟ್ ಅಲ್ಲೋದ್ರೆ ಮಲ್ಲಳ್ಳಿ ಫಾಲ್ಸ್ ಕಾಣುತ್ತೆ. ರೋಡ್ ಇದೆ. ವೆಹಿಕಲ್ ಬಿಟ್ಟಿದ್ರೆ ಆರಾಮಾಗಿ ಹೋಗ್ಬೋದಿತ್ತು. ನಡ್ಕೊಂಡೇ ಹೋಗಬೇಕು. ಅದೇ ಪಾಯಿಂಟ್ ಅನಿಸುತ್ತೆ. ಸ್ವಲ್ಪ ಜನ ನಿಂತಿದ್ದಾರೆ. ಸೊ ನಡ್ಕೊಂಡು ಅಲ್ಲಿ ಗಂಟ ಹೋಗ್ಬೇಕೀಗ. ಈಗ ನೋಡಿ ನಾವು ಇಲ್ಲಿಂದ ಅಲ್ಲಿ ಕಾಣಿಸ್ತಿದೆ 2 ಟಾಪು. ಅಲ್ಲಿ ಗಂಟ ಹತ್ತಿ ಈಗ ತೋರಿಸ್ತೀನಿ ತಗೊಳ್ಳಿ ಯಾವ ಥರ ಇದೆ ಅಂತ ನೋಡಿದಂತೆ. ಡೈಲಾಗು ಏನು 90% ಅಂದರೆ ಪ್ರಕೃತಿ ಅದೇ ಸವಿಬೇಕಂತ ಏನಾಯ್ತಪ್ಪ ಇಲ್ಲಿ. ಅಪ್ಪ ಬೆಳಗ್ಗೆ ಒಂದು 90% ಲಾಟ ಕುಡ್ಕ ಮನಿ ಕತ್ತೀವಿ ಅಂದ್ರೆ ಪ್ರಕೃತಿ ಸೌಂದರ್ಯ ಸವಿಬೇಕಂತ ಏನಾಯ್ತಪ್ಪ ಇಲ್ಲಿ. ವ್ಯೂ ನೋಡಿ ಯಾವ ಥರ ಕಾಣಿಸ್ತಾ ಇದೆ ಅಂದರೆ ನೆಕ್ಸ್ಟ್ ಲೆವೆಲ್. ಒಳ್ಳೆ ವ್ಯೂ ನೋಡ್ಬೇಕಂದ್ರೆ ಬಾಟ್ಲ ಬೆಟ್ಟ ಟ್ರೆಕ್ಕಿಂಗ್ ಮಾಡ್ಬೇಕು. ಚೆನ್ನಾಗಿ ಕಾಣುತ್ತೆ. ನಾವು ಇವಾಗ ಬಂದಿದ್ದೀವಿ. ಟೈಮ್ ಈಗ 2:30 ಆಗಿತ್ತು. ಹೆವಿ ಸುಸ್ತಾಯ್ತೈತಿ. ಇನ್ನೊಂದು ಸ್ವಲ್ಪ ದೂರ ಇದೆ. ವ್ಯೂ ನೋಡಕ್ಕೆ ರೆಡಿಯಾಗಿರಿ. ಯಾರೂ ಇಲ್ಲ. ವಾಹ್, ಏನು ಸಖತ್ತಾಗಿದೆ ಗೊತ್ತಾ.
ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ನೋಡಿದ್ರೆ ಕಳೆದೋದ ಗ್ಯಾರಂಟಿ. ನೋಡಿ ಹೆಂಗಿದೆ ಫೇಸು. ಅಯ್ಯೋ ಕಷ್ಟಪಡ್ತದಕ್ಕೂ ಒಳ್ಳೆ ಏನು ನೋಡ್ತಾ ಇದ್ದೀವಿ. ನೋಡೋದು ಖುಷಿ ಪಡೋದು, ನೋಡೋದು ಖುಷಿ ಪಡೋದು, ಕಷ್ಟಪಟ್ಟರೆ ಸುಖ ಅನ್ನಂಗಾಯ್ತು. ಬರೋ ಕಾಣುತ್ತೆ, ತೋರಿಸ್ತೀನಿ ಬೆದ್ರಿಕೊಳ. ಗಾಳಿ ಕಾಣುತ್ತೆ ಇಲ್ಲಿ ಕಾಣುತ್ತೆ ನೋಡು ಸುತ್ತಮುತ್ತ. ಅಲ್ಲಿ ಬಿಸ್ಲೆ ಪಾಯಿಂಟ್ ಕಾಣಿಸ್ತಾ ಇದ್ದ ಅಲ್ಲಿ. ಅದೇನದು? ಅದು ಆ್ಯಕ್ಚುಲಿ ಬಿಸ್ಲೆ ಪಾಯಿಂಟು. ಹೋಗ್ಲಾ ಸಖತ್ತಾಗಿದೆ ಇಂಥ ವ್ಯೂ. ಕ್ರೇಜಿಗಳು ನೆಕ್ಸ್ಟ್ ಲೆವೆಲ್. ನೋಡಿದ್ರೆ ಯಾವ ಥರ ಕಾಸ್ ಹೊಡೆದಾಕಿದ್ದಾರೆ ಬಿಡತ್ತವು. What is your experience? How was your experience? ಏನ್ರಯ್ಯ ನಿಮ್ ಹಿಂಸೆ ನಿಮ್ದು? ಏನ್ ಹಿಂಗ್ ಹಿಂಸೆ ಕೊಡ್ತೀರಾ ಅಂತ. Please explain about few words. ಅವರು ಯಾವತ್ತೂ ಇಷ್ಟು ಸಂತೋಷದಿರಲಿಲ್ಲ. ಏನೇ ಬಹಳ ವರ್ಷದಿಂದ 106 ವರ್ಷದಿಂದ ಅವ್ರ ಒಂದು ಕನಸಿತ್ತು. ಇವತ್ತು ಆ ಕನಸನ್ನ ನೆನ್ಸಾಗಿದೆ. ಯಾವ ಥರ ಇದೆ ನೋಡಿ. ಫುಲ್ಲು ಕ್ಲೌಡ್ಸಲ್ಲಿ ಅಷ್ಟು ಆ ಬೆಟ್ಟ ನೋಡಿ ಯಾವ ಥರ ಇದೆ ಅಂತ. ಜಾಲಿ ಜಾಲಿ ಎಲ್ಲ ಜಾಲಿ. ಈ ಜಾಗ ನೋಡ್ತಿದ್ರೆ ಒಂದು ಸಾಂಗ್ ಯಾವ್ದು ಈ ಜಾಗ ಈ ವೇಳೆ ಸಿಗೋದುಂಟೆ ಆಮೇಲೆ. ಅಣ್ಣ ಇನ್ನು ಏನೋ ಬೇಕಣ್ಣ. ಗೈಸ್ ಫೈನಲಿ ಪಾಟ್ಲಾ ಬೆಟ್ಟ ನೋಡ್ಕೊಂಡು ಹೊರಡ್ತಾ ಇದ್ದೀವಿ. ಈಶಾ ಹೆಂಗಿಂತ
ನೋಡಕ್ ಸ್ವಲ್ಪ ಸೈಲೆಂಟ್ ಆಗಿ ಕಾಣಿಸ್ತಾರೆ, ಬಟ್ ಸಖತ್ ಗೋಳಿಕತ್ತಾರೆ ನಮ್ಮನ್ನ, ತುಂಬಾ ಗೋಳಿಕೊಂಡಿದ್ದಾರೆ. ಕ್ರೇಜಿ. ಸೊ ಈಗ ಮತ್ತೆ 2 ಕಿಲೋಮೀಟರ್ ನಡ್ಕೋಬೇಕು. ಈಗ ಬರ್ತಿದೆ 2 ಕಿಲೋಮೀಟರ್ ನಡ್ಕೊ ಬಂದಿದ್ದು ಒಳ್ಳೆ ವ್ಯೂ ಸಿಕ್ತು. ನಮ್ಮ ಲಿಂಗೇಶ್ ಫೋಟೋಗ್ರಾಫರ್ ಕಾಣ್ತಾ ಇಲ್ಲ, ಎಲ್ಲಿ? ಇನ್ನೊಂದು ಸಂಜೆ ಡಿಸ್ಪ್ಲೇ ಆಯಿತು ಅಲ್ಲಿ ಸಂಜೆ ಮಲ್ಲಳ್ಳಿ ಫಾಲ್ಸಿಂದ ಬಿಟ್ಟಿದ್ದು ರೋಡಲ್ಲಿ. ಸೊ ಇಲ್ಲೊಂದು ಬಿಡ್ ಸಿಕ್ತು, ಏನು ಸಖತ್ತಾಗಿದೆ ಗೊತ್ತಾ. ಏನ್ರಯ್ಯ ನಿಮ್ ಹಿಂಸೆ ನಿಮ್ದು? ಏನ್ ಹಿಂಗ್ ಹಿಂಸೆ ಕೊಡ್ತೀರಾ ಅಂತ. ಹೆಂಗಿದೆ ಹಿಂಗೇಶ್? ಇಡಮ್ ಸ್ಪಾಟ್ ಈ ಕಿವಿಲಿ ಇನ್ನೂ ಏನೇನು ಕೇಳಬೇಕಪ್ಪ. ಅಲ್ಲಿಗ ಹೋಗಕ್ಕಾಗಲ್ಲ ಅನ್ಸುತ್ತೆ. ಹಾಂ ಹೋದಲ್ಲಿ ಅಲ್ಲಿ ಸೌದೆ ಓಡ್ತಾರೆ ಅಂತ ಮಾಡ್ಕೊಂಡು ಅಲ್ಲಿ ಬರ್ತಿದ್ವಿ. ಹಾಂ ಅದು ಹೋದಂಗೆ ಕೊಟ್ಟಿರೋದು ಕಣೋ, ಹೋದಂಗೆ ಅದೆಲ್ಲ ದಾರಿನೇ ಇಲ್ಲ. ಇದೆಯಾ? ಹುಡುಕ್ಬೇಕಷ್ಟೇ. ಅಲ್ಲಿಂದ ತೆಗಿಬೇಕು ಅಲ್ಲ. ಹಾಂ ಹಾಂ ತೆಗೇನಾ? ಬ್ಲರ್ನ ಆಗುತ್ತೇನೋ ಗೊತ್ತಿಲ್ಲ. ಚೆನ್ನಾಯ್ತಾ? ಹಾಂ ಯಾರೋ ಬಂದು ಹೊಡೆದಾರ ಕಣೋ. ಅಲ್ಲೇ ದುಡ್ಡು ಮಾಡಿದಾರೆ ನೋಡಿ. ಬಿದ್ದರೆ ಏನಾಗ್ತದೆ? ಇಂಥ ಕೆಲಸ ಮಾಡಿದ್ರೆ ಬೀಳಿಸ್ತಾರೆ ನೋಡಿ. ಬರ್ತಾರೆ. ನಗಿಲ್ಲ ನಿಗೇಶ, ನಗಿಯ ಬರಲ್ಲ ಐತು ಬರುತ್ತೆ. ಇದ್ದು ಬಾಯಿಲಿ ಮುಚ್ಕೊಂಡಿರ್ತೀಯ. ನಗ್ಡಿ ನಡ್ಕ ಬಾ, ಹುಷಾರಲ್ಲ. ಒಂದು ವಿಡಿಯೋ ಮಾಡು ಹಿಂಗೆ ಹೋದಂಗೆ. ಈ ನನ್ನ ಮಕ್ಕಳು ಒಂದೊಂದಲ್ಲ ಅಣ್ಣ, ಒಂದೊಂದಲ್ಲ. ಓದ್ತೀಯ ಮುಂದಕ್ಕೆ? ಮತ್ತೆ ಏನ್ ಮುಂದಕ್ಕೆ ಹೋಗೋಣ? ನಗಿತೀಯ ಅಂದೆ. ನೀನು ಯಾವ್ದ್ರಲ್ಲಿ ನೋಡಿಬೇಕು, ಏನ್ರಲ್ಲಿ ನೋಡಿಬೇಕು? ಕೂತಿರೋದು ಇದೆಲ್ಲ ಹೋಗ್ಬೋದು ಅನ್ಸುತ್ತೆ ಇಲ್ಲಿ.
ಈ ಪ್ಲೇಸ್ ಎಷ್ಟು ಸಕ್ಕತ್ತಾಗಿ ಗೊತ್ತಾ ಇಲ್ಲಿ. ಅದಷ್ಟೊಂದು ಬಿಟ್ಟಿದ್ದಾವೆ ಕೀಳನ. ಈ ಬಡತವಿಂದ ದೇಶ ಉದ್ಧಾರ ಆಯ್ತದ? ಅಣ್ಣಾಗಿಲ್ಲ ಅಂತೀಯ?